ಕೆಟ್ಟು ಹೋಗಿರುವ ಸ್ಥಿತಿ, ಕೆಟ್ಟು ಹೋಗಿರುವ ಮಾನವನ ಜೀವಿತ, ಕೆಟ್ಟು ಹೋಗಿರುವ ಮಾನವರ ಕುಟುಂಬಗಳನ್ನ ಸರಿ ಮಾಡಲಿಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ ಅಂತ. ಯೇಸು ಕರೆದಾಗ, ಯೇಸುವಿನ ಜೊತೆ ಮಾತನಾಡಿದಾಗ ಆತನಿಗೆ ಏನ್ ಸಿಗ್ತಾ ಇದೆ? ಕೈ ತುಂಬ ದುಡ್ಡಿದ್ರು ಸಂತೋಷ ಸಿಕ್ಕಿಲ್ಲ, ಒಳ್ಳೆ ನೌಕರಿ ಕೆಲಸ ಇದ್ರೂ ಸಂತೋಷ ಸಿಕ್ಕಿಲ್ಲ, ಒಳಗಡೆ ಎಲ್ಲೋ ಒಂದು ಕೊರತೆ, ಒಳಗಡೆ ಎಲ್ಲೋ ಒಂದು ಜೀವಿತದಲ್ಲಿ ಒಂದು ಅಸಮಾಧಾನ ಇದೆ. ಯೇಸುವಿನ ಸನ್ನಿಧಾನಕ್ಕೆ ನಾವು ಬರುವಾಗ, ಯೇಸುವಿನ ಬಗ್ಗೆ ತಿಳ್ಕೋಬೇಕೆಂಬುದಾಗಿ ನಾವು ಮುಂದೆ ಬರುವಾಗ ನಮ್ಮ ಜೀವನದಲ್ಲಿ ದೊಡ್ಡ ಸಂತೋಷವನ್ನು ಸ್ವಾಮಿ ಕೊಡುವವನಾಗಿದ್ದಾನೆ. ಜನರೆಲ್ಲರನ್ನು ತೊಯ್ದು ಹಾಕಿರ್ಬೋದು, ಯಾರು ನನ್ನ ಇಷ್ಟಪಡದಿರಬಹುದು, ಯಾರು ನಿನ್ನ ಜೊತೆ ಮಾತನಾಡಬಹುದು, ಈಗ ಯೇಸು ಸ್ವಾಮಿ ನಿನ್ನನ್ನು ಸೇರಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಓಕೆ, ಇವತ್ತು ನಾನು ಯೇಸು ಯಾರು, ಯಾವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾರೆ ಎಂಬ ವಿಷಯವನ್ನ ಇವತ್ತು ನಾನು ಸಾರಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. ತಿಳ್ಕೊಳ್ಳಿಕ್ಕೆ ನಿಮಗೆ ಇಷ್ಟ ಇದೆನಾ? ಯೇಸು ಸ್ವಾಮಿ ಯಾರಂತ ತಿಳ್ಕೊಳ್ಳಿಕ್ಕೆ ಇಷ್ಟ ಇದೆನಾ? ದೇವರಿಗೆ ಸ್ತೋತ್ರವಾಗಲಿ. ಸೊ ನಾವು ನೋಡ್ತೇವೆ, ಯೇಸುವಿನ ಕುರಿತಾದಂಥ ಅನೇಕ ಆಲೋಚನೆಗಳು ಲೋಕದಲ್ಲಿರುವುದನ್ನು ನಾವು ಕಾಣುವಂತರಾಗಿದ್ದೇವೆ. ಬಹಳ ಸಾರಿ ನಾವು ಅಂದುಕೊಳ್ಳುತ್ತೇವೆ, ಯೇಸು ಸ್ವಾಮಿ ಕ್ರೈಸ್ತರ ದೇವರು, ಸತ್ಯವೇದದಲ್ಲಿ ಎಲ್ಲೂ ಇಲ್ಲ ಆತನ ಕ್ರೈಸ್ತರು ದೇವರು ಎಂಬುದಾಗಿ. ಹಾಗಾದ್ರೆ ಯೇಸು ಸ್ವಾಮಿ ಯಾರು? ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 36ನೇ ವಚನ ಹೇಳುತ್ತದೆ, ಯೇಸು ಸ್ವಾಮಿ ಎಲ್ಲರಿಗೆ ಪ್ರಭುವಾಗಿದ್ದಾನೆ, ಎಲ್ಲರಿಗೆ ಕರ್ತನಾಗಿದ್ದಾನೆ ಎಂಬುದಾಗಿ ಅಪೊಸ್ತಲ ಕೃತ್ಯ 10:36ನೇ ವಚನ ಹೇಳುವಂತದ್ದಾಗಿದೆ. ಇದರ ಅರ್ಥ, ಆತನ ಒಂದು ಜಾತಿಗೆ ಸಂಬಂಧಪಟ್ಟವನಲ್ಲ, ಒಂದು ಜನಾಂಗಕ್ಕೆ ಸಂಬಂಧಪಟ್ಟವನಲ್ಲ, ಒಂದು ಭಾಷೆಗೆ ಸಂಬಂಧಪಟ್ಟವನಲ್ಲ. ಇಡೀ ಪ್ರಪಂಚಕ್ಕೆ ಸೂರ್ಯನು ಹೇಗಿದ್ದಾನೋ ಹಾಗೆ ಎಲ್ಲಾ ಜನರಿಗೆ ಆತನು ದೇವರಾಗಿದ್ದಾನೆ. ಕಾರಣ, ಎಲ್ಲ ಮನುಷ್ಯರು ತನ್ನ ಕೈಯಿಂದ ಸೃಷ್ಟಿಸಲ್ಪಟ್ಟ ಕಾರಣ ಎಲ್ಲಾ ಮನುಷ್ಯರಿಗೆ ಆತನು ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸೊ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಆತನೊಂದು ಮಾತು ಹೇಳ್ತಾರೆ, ನಾನು ಮೇಲಿನವನು ಅಂತ. ಎಲ್ಲಿದ್ದವನಂತ ಹೇಳ್ತಾರೆ? ನಾನು ಮೇಲಿನವನು. ಮೇಲೆ ಯಾವ ಜಾತಿ ಇದೆ? ಮೇಲೆ ಯಾವ ಜನರು ಇದ್ದಾರೆ? ಮೇಲೆ ಯಾವ ಕುಲ ಇದೆ? ಯಾವುದೂ ಇಲ್ಲ. ಇನ್ನು ಮುಖ್ಯವಾಗಿ ಹೇಳ್ಬೇಕಾದ್ರೆ, ಹೆಣ್ಣು ಗಂಡಕ್ಕಿಂತ ಶ್ರೇಷ್ಠವಾದವನು ಆತನಾಗಿದ್ದಾನೆ. ಹಲ್ಲೆಲೂಯಾ. ಇವೆರಡರಕ್ಕಿಂತ ಶ್ರೇಷ್ಠವಾದವನಾತನಾಗಿದ್ದಾನೆ. ಹಾಗಾಗಿ ಆತನು ಮೇಲಿನವನಾಗಿದ್ದಾನೆ. ಸೊ ಹಾಗಾದ್ರೆ ಮೇಲಿರುವ ದೇವರು, ಈಗಾಗಲೇ ಸರ್ ಅವರು ವಾಕ್ಯದಲ್ಲಿ ಓದಿದ ಹಾಗೆ ಆತನು ಮನುಷ್ಯನಾಗಿ ಭೂಮಿಗೆ ಇಳಿದು ಬಂದರು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಮನುಷ್ಯನ ರೂಪವನ್ನ ತೆಗೆದುಕೊಂಡು ಆತನು ಬಂದನು. ಯಾವ ರೂಪ ತಗೊಂಡು ತೆಗೆದುಕೊಂಡಂತೆ ಸ್ವಾಮಿ? ಮನುಷ್ಯನ ರೂಪ. ನಾವು ಯಾರಾಗಿದ್ದೇವೆ? ಕೆಲವ್ರಿಗೆ ಡೌಟ್, ನಾವು ಯಾರಾಗಿದ್ದೇವೆ ಅಂತ. ಮನುಷ್ಯರಾಗಿದ್ದೇವಲ್ವಾ? ಮಾನವ ರೂಪ ತಾಳಿದ, ಮಾನವ ಅವತಾರವನ್ನ ಆತನೆತ್ತಿ ಭೂಮಿಗೆ ಬಂದ. ಯಾಕಂದ್ರೆ ಮನುಷ್ಯರು ರಕ್ತ ಮಾಂಸಗಳಾಗಿರುವುದರಿಂದ ಅವರಂತೆ ಆತನು ಆದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ಹೌದು, ಆತನು ಮನುಷ್ಯನಾಗಿ ಈ ಲೋಕದಲ್ಲಿ ಬಂದ ಮೇಲೆ ಗೋದಲೆಯಲ್ಲಿ ಆತನು ಹುಟ್ಟಿದ. ಯಾವುದ್ರಲ್ಲಿ ಹುಟ್ಟಿದ? ಬಿಲ್ಡಿಂಗ್ ಅಲ್ಲಿ ಹುಟ್ಟಲಿಲ್ಲ, ರಾಜನ ಮನೆಯಲ್ಲಿ ಆತನು ಹುಟ್ಟಲಿಲ್ಲ. ಯಾವುದರಲ್ಲಿ ಹುಟ್ಟಿದ? ಗೋದಲಿ. ದನಗಳನ್ನು ಕಟ್ಟಿ ಹಾಕುವಂಥದ್ದು, ಕುರಿಗಳನ್ನು ಕಟ್ಟಿ ಹಾಕುವಂಥದ್ದು, ಗೋದಲಿ, ಆ ರೀತಿ ಇರುವಂತಹ ಸ್ಥಳದಲ್ಲಿ ಸ್ವಾಮಿ ಹುಟ್ಟಿದ. ಕಾರಣ, ಅಷ್ಟರ ಮಟ್ಟಿಗೆ ಆತನು ತಗ್ಗಿಸಿಕೊಂಡ. ಭೂಮಿಗೆ ಬರುವಾಗ ಸ್ವರ್ಗದಲ್ಲಿ ಮಹಿಮೆಯಿಂದ ತುಂಬಿದವನು, ಕೋಟಿ ದೇವದೂತರಿಂದ ತುಂಬಿದವನು, ತಗ್ಗಿಸಿಕೊಂಡವನಾಗಿ ಈ ಲೋಕಕ್ಕೆ ಬಂದ. ಆದ್ರೆ ಯಾಕೆ ಬಂದ್ರು? ಉದ್ದೇಶ ಏನು? ಇವತ್ತು ಯಾರಿಗಾದ್ರೂ ಕೇಳುವಾಗ, ಇವತ್ತು ಯಾಕೆ ಈ ಸ್ಥಳಕ್ಕೆ ಬಂದಿದ್ರಂತ ಅವ್ರು ಹೇಳ್ತಾರೆ, ಏನೋ ಕ್ರಿಸ್ಮಸ್ ಇದೆ ಅಂತಾರೆ, ಅದಕ್ಕೆ ನಾವು ಬಂದಿದ್ದೇವೆ. ಅವ್ರು ಕರೆದ್ರಿ, ನಾವು ಅದಕ್ಕೆ ಬಂದಿದ್ದೇವೆ. ಹೌದಲ್ವಾ? ಒಂದು ಉದ್ದೇಶ, ಕರೆದದಕ್ಕಾಗಿ ಏನೋ ಒಂದು ಕ್ರಿಸ್ಮಸ್ ಹಬ್ಬದ ಆರಾಧನೆ ಇದೆ ಎಂಬುದಾಗಿ ತಿಳಿದುಕೊಂಡು ಈ ಸ್ಥಳದಲ್ಲಿ ನಾವು ಬಂದಿದ್ದೇವೆ. ಹಾಗೆ ಯೇಸು ಸ್ವಾಮಿ ಕೂಡ ಆ ಸ್ವರ್ಗವನ್ನು ಬಿಟ್ಟು ಭೂಮಿಗೆ ಆತನು ಬಂದಿದ್ದಾನಂದ್ರೆ ಒಂದು ಉದ್ದೇಶ ಆತನಿಗಿದೆ. ಆಮೆನ್. ಉದ್ದೇಶ ಇಲ್ಲದೆ ಆತನು ಬರಲಿಲ್ಲ. ಅದೇ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ. ಏನು ಆ ಉದ್ದೇಶ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಯಾಕೆ ಬಂದಿದ್ದಾರಂತೆ ಯೇಸು ಸ್ವಾಮಿ? ಕೆಟ್ಟು ಹೋಗಿರುವುದನ್ನ ಹುಡುಕಿ ಅದನ್ನ ಸರಿ ಮಾಡಲಿಕ್ಕೆ, ಅದನ್ನ ಪರಿಸ್ಥಿತಿಯನ್ನ ಬದಲಾಯಿಸಲಿಕ್ಕೆ. ಕೆಟ್ಟು ಹೋಗಿರುವ ಸ್ಥಿತಿ, ಕೆಟ್ಟು ಹೋಗಿರುವ ಮಾನವನ ಜೀವಿತ, ಕೆಟ್ಟು ಹೋಗಿರುವ ಮಾನವರ ಕುಟುಂಬಗಳನ್ನ ಸರಿ ಮಾಡಲಿಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ ಅಂತೆ. ವಾಕ್ಯದ ಮೇಲೆ ಭಾಗದಲ್ಲಿ ನಾವು ನೋಡ್ತೇವೆ, ಒಬ್ಬ ಮನುಷ್ಯನು ಬರ್ತಾನೆ, ಆತನ ಹೆಸರು ಜಕ್ಕಾಯ. ಹೇಳ್ರಿ ಒಂದು ಸಾರಿ, ಜಕ್ಕಾಯ. ಜಕ್ಕಾಯ ತುಂಬಾ ಗಿಡ್ಡಕ್ಕಿರುವವನು, ಬಹಳ ತುಂಬಾ ಕುಳ್ಳಕ್ಕಿರುವಂತ ಮನುಷ್ಯ. ಆತನು ಸರ್ಕಾರಿ ನೌಕರಿ ಕೆಲಸ ಮಾಡುವಂತವನು, ಕೈ ತುಂಬಳ ಸಂಬಳ ಇದೆ,
ವಾಕ್ಯ ಹೇಳುತ್ತದೆ, ಆತನು ಐಶ್ವರ್ಯವಂತನು, ಶ್ರೀಮಂತನಾಗಿದ್ದಾನೆ, ಯಾವುದಕ್ಕೂ ಕೊರತೆ ಇಲ್ಲದವನಾಗಿದ್ದಾನೆ. ಆದರೆ ಆತನ ಒಳಗಡೆ ಅಸಮಾಧಾನ ಇದೆ, ಆತನ ಒಳಗಡೆ ಸಂತೋಷ ಇಲ್ಲ. ಇವತ್ತು ಅನೇಕರ ಜೀವಿತದಲ್ಲಿ ಕೂಡ ಹಾಗೇನೆ, ಎಲ್ಲ ಇದೆ, ಅದರ ಒಳಗಡೆ ನಿಜವಾದ ಸಮಾಧಾನ, ನೆಮ್ಮದಿ ಇಲ್ಲ. ಒಂದು ಸಾರಿ ಒಂದು ಕುಟುಂಬದಲ್ಲಿ ಇಬ್ಬರು ಅಡ್ವೊಕೇಟ್ಗಳೇ, ಅವರಿಬ್ಬರು ಕುಟುಂಬ ತಿಂಗಳಿಗೆ ಅವ್ರಿಗೂ ಸುಮಾರು ಪಗಾರ ಇದೆ, ಇವರು ಕೂಡ ಪಗಾರ ಇದೆ. ಸುಮಾರು ಇಬ್ಬರು ಸೇರಿದ್ರೆ 2 ಲಕ್ಷ ಬರುತ್ತೆ ತಿಂಗಳಿಗೆ. ಅವರಿಗೆ ಎಷ್ಟು ಬರುತ್ತೆ? ಒಳ್ಳೆ ಸ್ಥಾನದಲ್ಲಿ ಇರುವಂತವರು, ಒಳ್ಳೆ ಸೀನಿಯರ್ ಅಡ್ವೊಕೇಟ್ ಆಗಿದ್ದಾರೆ. ಅವ್ರ ಮನೆಗೆ ಒಂದು ದಿನ ಒಬ್ಬ ದೇವರ ಸೇವಕರು ಹೋಗಿ ಮಾತಾಡಿಸ್ತಾ ಇರುವಾಗ ಅವರು ಮಾತಾಡ್ತಾ 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 ಕಣ್ಣೀರನ್ನು ಸುರಿಸ್ತಾ ಇದ್ರಂತೆ. ಯಾಕ್ರಿ ಕಣ್ಣೀರು ಸುರಿಸ್ತಾ ಇದ್ದೀರಾ? ಒಳ್ಳೆ ಸ್ಥಾನ ಇದೆಯಲ್ಲ ನಿಮಗೆ, ಕೈ ತುಂಬ ಸಂಬಳ ಬರ್ತಲ್ಲ, ತಿಂಗಳಿಗೆ 2 ಲಕ್ಷ ನಮಗೆ ಪಗಾರ ಬರ್ತಲ್ವಾ, ನಿಮ್ಮ ಮನೆಯವರಿಗೂ ನಿಮಗೆ ಇಬ್ಬರಿಗೆ ಸೇರಿ ಅಂತ ಹೇಳಿದಾಗ ಅವರು ಹೇಳಿದ್ರಂತೆ, ಸರ್ ಕೈ ತುಂಬ ಸಂಬಳ ಇದೆ ನಿಜ, ಯಾವುದು ಕೊರತೆ ಇಲ್ಲ ನಮಗೆ ನಿಜ, ಆದರೆ ನಮ್ಮ ಒಳಗಡೆ ಸಂತೋಷ ಇಲ್ಲ ರೀ, ನಮಗೆ ಸಮಾಧಾನ ಇಲ್ಲ, ಯಾಕಂದ್ರೆ ನಮಗೆ ಮಕ್ಕಳು ಇಲ್ಲ. ನೋಡಿ, ಮಾನವನ ಜೀವಿತದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಆತನ ಜೀವಿತವನ್ನ ಸರಿ ಆಗದೆ ಅಸಮಾಧಾನವನ್ನ ಅಲ್ಲಿ ಕಟ್ಟಿಕೊಂಡಿರುವುದನ್ನ ನಾವು ನೋಡುತ್ತೇವೆ. ಸಂತೋಷ ಇಲ್ಲದೆ ಹೊರಗಡೆ ಸಂತೋಷವಾಗಿ ಕಾಣುತ್ತೇವೆ, ಅದರೊಳಗಡೆ ಸಂತೋಷ ಇಲ್ಲದೆ ಇರುವಂಥ ಜೀವನ ಎಷ್ಟು ನೋಡ್ತೇವೆ. ಇಲ್ಲೂ ಕೂಡ ಆ ಜಕ್ಕಾಯಿ ಎಂಬಂಥ ವ್ಯಕ್ತಿ ಕೈ ತುಂಬ ಸಂಬಳ ಇದೆ, ವಾಕ್ಯ ಹೇಳುತ್ತೆ ಶ್ರೀಮಂತನಾತ, ಯಾವುದಕ್ಕೂ ಕೊರತೆ ಇಲ್ಲ. ಯಾವುದಾದ್ರು ಕೊರತೆ ಇರ್ತಾರೆ? ಗೌರ್ಮೆಂಟ್ ಕೆಲಸ ಮಾಡೋರು ಯಾವುದೋ ಕೊರತೆ ಇರ್ತದ? ಇರ್ತದ್ರಿ? ಕೈ ತುಂಬ ಸಂಬಳ ಇರ್ತದೆ, ಒಳ್ಳೆ ಮನೆ ಇರ್ತದೆ. ಈತನು ಕೂಡ ಎಲ್ಲ ಇತ್ತು, ಆದರೆ ಒಳಗಡೆ ಸಮಾಧಾನ ಸಂತೋಷ ಇಲ್ಲ. ಆದರೆ ಆತನಿಗೆ ಒಂದು ಆಸೆ ಇತ್ತಂತೆ, ಏನಂದ್ರೆ ನಾನು ಯೇಸುವನ್ನು ನೋಡಬೇಕು. ಯಾರನ್ನು ನೋಡಬೇಕು? ಎಲ್ಲ ರೀತಿಯ ಮನುಷ್ಯರನ್ನ ನಾನು ನೋಡಿದ್ದೇನೆ, ಎಲ್ಲ ರೀತಿಯ ಜನರನ್ನ ನಾನು ನೋಡಿದ್ದೇನೆ, ಆದರೆ ಒಂದು ಸಾರಿ ನಾನು ಯೇಸುವನ್ನು ನೋಡಬೇಕು, ಯೇಸುವಿನ ಬಳಿಗೆ ನಾನು ಹೋಗಬೇಕು ಎಂಬುದಾಗಿ ಆಲೋಚನೆ ಮಾಡಿ ಆತನು ಯೇಸುವಿನ ಬಳಿಗೆ ಬರಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಆದರೆ ಎಂಥವನಾಗಿದ್ದಾನೆ ಆತನು? ಇಲ್ಲಾದರೂ ನಮ್ಮ ಮಧ್ಯದಲ್ಲಿ ಗಿಡ್ಡಗಿರೋರು ಬಂದರೆ ಅವ್ರು ನೋಡಿ ಹೇಳ್ತೀವಿ, ಸರಿ ಸರಿ ಆ ಕಡೆ ಸರಿ, ಆ ಹುಡುಗರಲ್ಲಿ ಬಲ್ಲಿ ಹೋಗಿ ನೀನು ಸರಿ ಅಂತ ಹೇಳ್ತೀವ ಇಲ್ವಾ? ಹೇಳ್ತಾ ಇಲ್ಲ ರೀ, ಅದಲ್ವಾ? ಆತನು ಕೂಡ ಹಾಗೇನೆ. ಆತನ ಗಿಡ್ಡನಾಗಿರುವುದರಿಂದ ಜನರೆಲ್ಲ ಹೇಳಿದ್ರು, ನೀನು ಬರಬೇಡ ಇಲ್ಲಿಗೆ, ಈ ಸ್ಥಳಕ್ಕೆ ನೀನು ಹೋಗು, ನಿನ್ ಕಾಣಲ್ಲ ಯೇಸು ಸ್ವಾಮಿ, ನಿನ್ ಗಿಡ್ಡಕ್ಕಿದೀಯಾ. ಅವನು ಪ್ರಯತ್ನ ಬೀಳಲಿಲ್ಲ. ತಿರುಗಿ ಇನ್ನೊಂದು ಕಡೆ ಹೋದ, ಅಲ್ಲಿ ಕೂಡ ಜನರನ್ನು ಸರಿಸಿ ನೋಡ್ಲಿಕ್ಕೆ ಆತನ ನೋಡ್ದ, ಅಲ್ಲಿ ಕೂಡ ನೋಡಕ್ಕೆ ಆಗಲಿಲ್ಲ, ಅಲ್ಲಿಗೆ ಆತನು ಬೀಳಲಿಲ್ಲ. ಯೇಸು ಸ್ವಾಮಿ ಯಾವ ದಾರಿಲಿ ಹೋದನೆಂಬುದಾಗಿ ತಿಳ್ಕೊಂಡ, ಆ ದಾರಿಯಲ್ಲಿರುವಂಥ ಗಿಡವನ್ನ ಆತನ ಹತ್ತಿದ. ಯಾರು ಹತ್ತಿದವರು? ಯಾವ ಕೆಲಸ ಮಾಡೋ ಮನುಷ್ಯ ಅಲ್ಲ, ಶ್ರೀಮಂತ, ಒಳ್ಳೆ ಬಟ್ಟೆಯನ್ನು ಹಾಕೊಂಡಿದ್ದಾನೆ, ಒಳ್ಳೆ ಬೆಳೆ ಉಳ್ಳಂತ ವಸ್ತ್ರಗಳನ್ನು ಹಾಕಿಕೊಂಡಿದ್ದಾನೆ, ಆ ಗಿಡವನ್ನು ಬರ ಎಂಬುದಾಗಿ ಹತ್ತುತ್ತಾ ಇದ್ದಾನೆ. ಕಾರಣ ಏನಂದ್ರೆ ಅವನ ಒಳಗಡೆ ಒಂದು ಆಸೆ ಇದೆ, ಏನಂದ್ರೆ ಯೇಸುವನ್ನ ನಾನು ನೋಡಬೇಕು. ಹಲ್ಲೆಲೂಯಾ. ಆ ಆಸೆಯಿಂದ ಗಿಡವನ್ನ ಮೇಲೆತ್ತುತ್ತಾ ಇದ್ದಾರೆ. ಜನರೆಲ್ಲ ನೋಡ್ತಾ ಇದ್ರೆ, ನೀನು ಗೌರ್ಮೆಂಟ್ ನೌಕರಿ ಇದ್ದವನು, ನಿನಗೆಲ್ಲ ಇದೆ, ಯಾಕೆ ಈ ರೀತಿ? ಇಲ್ಲ, ನನಗೆ ಯೇಸುವನ್ನ ನೋಡಬೇಕು, ಯೇಸುವಿನ ಕುರಿತಾಗಿ ನಾನು ಕೇಳಿದ್ದೇನೆ, ಆತನ ನೋಡಬೇಕೆಂಬುದಾಗಿ ಯಾರನ್ನು ನೋಡದೆ ಗಿಡವನ್ನು ಹತ್ತುತ್ತಾ ಇದ್ದಾನೆ. ಶ್ರೀಮಂತನು, ಸರ್ಕಾರ ನೌಕರಿ ಉಳ್ಳವನು, ಒಳ್ಳೆ ಹೆಸರು ಉಳ್ಳಂಥವನು ಆ ಗಿಡವನ್ನು ಹತ್ತಿ ಯೇಸುವಿಗಾಗಿ ಕಾಯ್ತಾ ಇದ್ದಾನೆ. ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ? ಯೇಸುವಿಗಾಗಿ. ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಒಂದು ಹಳ್ಳಿಗೆ ಹೋಗಿ ತಿರುಗಿ ಆ ದಾರಿಯಲ್ಲಿ ಬರ್ತಾ ಇರುವಾಗ ನೇರವಾಗಿ ಯೇಸು ಸ್ವಾಮಿ ಆ ಗಿಡದ ಹತ್ತಿರ ಬಂದರು. ಆ ಗಿಡ ಇರುವ ಸ್ಥಳದಲ್ಲಿ ಆ ಗಿಡದ ಹತ್ತಿರಕ್ಕೆ ಯೇಸು ಸ್ವಾಮಿ ಬಂದು ನೇರವಾಗಿ ತಲೆನ ಮೇಲೆ ತೇಳ್ತಾ ಇದ್ದಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ನಿನ್ನ ಮನೆಗೆ ಬರಬೇಕು. ಯೇಸು ಸ್ವಾಮಿ ಯಾರು ಹೇಳಲಿಲ್ಲ. ಇಲ್ಲೊಬ್ಬನು ಕೂತಿದ್ದಾನೆ ಗಿಡದ ಮೇಲೆ ಅಂತ ಯಾರು ಹೇಳಲಿಲ್ಲ, ಯಾರಿಗೂ ಆತನು ಹೇಳಲಿಲ್ಲ. ಅದು ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಬಂದ ತಕ್ಷಣವೇ ಯೇಸು ಸ್ವಾಮಿ ನೋಡಿದ, ಈತನ ಜೀವಿತಕ್ಕೆ ನನ್ನಿಂದ ಅವಶ್ಯಕತೆ ಇದೆ ಎಂಬುದಾಗಿ ಯೇಸು ತಿಳಿದು ಆ ಸ್ಥಳಕ್ಕೆ ಬಂದು ಮೇಲೆ ಹೇಳ್ತಾನೆ, ಜಕ್ಕಾಯನೇ ಥಟ್ಟನೆ ಇಳಿದು ಬಾ, ನಾನು ನಿನ್ನ ಮನೆಗೆ ಬರಬೇಕು. ನೋಡಿ, ಯೇಸು ಸ್ವಾಮಿಗೆ ಆತನ ಹೆಸರು ಹೇಳಲಿಲ್ಲ, ಗಿಡ ಹತ್ತಿದಾನೆಂಬುದಾಗಿ ಯಾರು ಹೇಳಲಿಲ್ಲ. ಅದು ಸ್ವಾಮಿ ಬಂದು ಹೇಳ್ತಾ ಇದ್ದಾನೆ, ಹೆಸರು ಹಿಡಿದು ಆತನನ್ನು ಕರೀತಾ ಇದ್ದಾನೆ. ಅಂದರೆ ಇದರ ಅರ್ಥ ಸ್ವಾಮಿಗೆ ನಮ್ಮೆಲ್ಲರ ಬಗ್ಗೆ ಆತನಿಗೆ ಗೊತ್ತು.
ನಮ್ಮೆಲ್ಲರ ಹೆಸರುಗಳು ಗೊತ್ತು, ನಮ್ಮೆಲ್ಲರ ಸಮಸ್ಯೆಗಳು ಗೊತ್ತು, ನಮ್ಮೆಲ್ಲರ ಪರಿಸ್ಥಿತಿಗಳು ಆತನಿಗೆ ಗೊತ್ತಿದೆ. ಅದಕ್ಕೆ ಸ್ವಾಮಿ ಆತನನ್ನು ನೋಡಿ ಕರೀತಾ ಇದ್ದಾನೆ. ಇವತ್ತು ಅಂದ್ಕೊಂಡಿರ್ಬೋದು, ನಮ್ಮ ಬಗ್ಗೆ ಯಾರಿಗೆ ಗೊತ್ತ್ರಿ? ಯಾರಿಗೆ ಗೊತ್ತಿಲ್ಲ. ನಮ್ಮ ಕಷ್ಟ ಯಾರಿಗೆ ಗೊತ್ತು? ನಮ್ಮಲ್ಲಿರುವ ಸಮಸ್ಯೆ ಯಾರಿಗೆ ಗೊತ್ತು? ನಮ್ಮಲ್ಲಿರುವ ಪರಿಸ್ಥಿತಿ ಯಾರಿಗೆ ಗೊತ್ತ? ನಾವು ಅಂದ್ಕೊಂಡಿರ್ಬೋದು. ಅದು ಯೇಸು ಸ್ವಾಮಿಗೆ ಎಲ್ಲವೂ ಗೊತ್ತಿದೆ. ಅದಕ್ಕೆ ತಕ್ಷಣ ಬಂದು ಹೆಸರಿಡಿದು ಕರೀತಾ ಇದ್ದಾನೆ. ಇಲ್ಲಿರುವವರೆಗೆ ಒಬ್ರಿಗೊಬ್ರು ನಿಮ್ಮ ಹೆಸರು ಗೊತ್ತಿಲ್ಲದೆ ಇರಬಹುದು, ಅಥವಾ ನಿಮ್ಮ ಪಕ್ಕದ ಮನೆಯವರಿಗೆ ನಿಮ್ಮ ಹೆಸರು ಗೊತ್ತಿಲ್ಲದೆ ಇರಬಹುದು. ಅದು ಯೇಸು ಸ್ವಾಮಿಗೆ ಎಲ್ಲ ನಿಮ್ಮೆಬ್ಬರ ಪ್ರತಿಯೊಬ್ಬರ ಹೆಸರು ಆತನಿಗೆ ಗೊತ್ತಿದೆ. ಹಲ್ಲೆಲೂಯ. ಜಕ್ಕಾಯನೇ ತಟ್ಟನೆ ಇಳಿದು ಬಾ ಅಂತ ಕರೆದಾಗ ವಾಕ್ಯ ಹೇಳುತ್ತದೆ, ಅವನು ಬಹು ಸಂತೋಷವುಳ್ಳವನಾದನಂತೆ. 6ನೇ ವಚನ. ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನು ಸಂತೋಷದಿಂದ ಸೇರಿಸಿಕೊಂಡ. ಅದೇವರೆಗೂ ಸಂತೋಷ ಇಲ್ಲ ಆತನಿಗೆ. ನೋಡಿ, ಯೇಸುವಿನ ಬಳಿ ಬಂದಾಗ, ಯೇಸು ಕರೆದಾಗ, ಯೇಸುವಿನ ಜೊತೆ ಮಾತನಾಡಿದಾಗ ಆತನಿಗೆ ಏನು ಸಿಗ್ತಾ ಇದೆ? ಏನು ಸಿಗ್ತಾ ಇದ್ರೆ ಆತನಿಗೆ? ಸಂತೋಷ. ಹೇಳಿ ಒಂದು ಸಾರಿ, ಸಂತೋಷ. ಕೈ ತುಂಬ ದುಡ್ಡಿದ್ರು ಸಂತೋಷ ಸಿಕ್ಕಿಲ್ಲ, ಒಳ್ಳೆ ನೌಕರಿ ಕೆಲಸ ಇದ್ರೂ ಸಂತೋಷ ಸಿಕ್ಕಿಲ್ಲ, ಒಳಗಡೆ ಎಲ್ಲೋ ಒಂದು ಕೊರತೆ, ಒಳಗಡೆ ಎಲ್ಲೋ ಒಂದು ಜೀವಿತದಲ್ಲಿ ಒಂದು ಅಸಮಾಧಾನ ಇದೆ. ಯೇಸು ಸ್ವಾಮಿ ಕರೆದ ತಕ್ಷಣವೇ ವಾಕ್ಯ ಹೇಳ್ತದೆ, ಒಂದು ದಿನ ಕೂಡ ಆತನ ಸಂತೋಷ ಪಡಲಿಕ್ಕೆ ಇಲ್ಲ. ಆದರೆ ಆವತ್ತು ಬಹಳ ಸಂತೋಷ ಪಟ್ಟರಂತೆ. ಯಾಕೆ? ಯಾರು ಕರೆದಿದ್ದಾರೆ ಆತನನ್ನ? ಯೇಸು ಕರೆದಿದ್ದಾರೆ. ಯಾರು ನೋಡಿದ್ದಾರೆ ಆತನನ್ನ? ಯೇಸು ನೋಡಿದ್ದಾರೆ. ನೋಡಿ, ಯೇಸು ಸ್ವಾಮಿ ಕರೆದಾಗ, ಯೇಸು ನೋಡಿದಾಗ ಏನು ಬರ್ತಾ ಇದೆ ಆತನಿಗೆ? ಸಂತೋಷ. ನಮ್ಮ ಜೀವನದಲ್ಲಿ ಕೂಡ ಹಾಗೇನೆ. ಯೇಸುವನ್ನು ನಾವು ನೋಡುವಾಗ, ಯೇಸುವಿನ ಸ್ವರವನ್ನು ನಾವು ಕೇಳುವಾಗ, ಯೇಸುವಿನ ಸನ್ನಿಧಾನಕ್ಕೆ ನಾವು ಬರುವಾಗ, ಯೇಸುವಿನ ಬಗ್ಗೆ ತಿಳ್ಕೋಬೇಕೆಂಬುದಾಗಿ ನಾವು ಮುಂದೆ ಬರುವಾಗ ನಮ್ಮ ಜೀವನದಲ್ಲಿ ದೊಡ್ಡ ಸಂತೋಷವನ್ನು ಸ್ವಾಮಿ ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. ಸೊ ಈತನ ಜೀವಿತದಲ್ಲಿ ಕೂಡ ದೊಡ್ಡ ಸಂತೋಷ ಬಂತು. ಆತನ ಬರಬರನೆ ಕೆಳಗಡೆ ಇಳಿದು ಬಂದ. ಸ್ವಾಮಿ ಹೇಳಿದ್ರು, ನಡಿ, ನಿನ್ನ ಮನೆಗೆ ನಾನು ಬರ್ತೇನೆ, ನಿನ್ನ ಮನೆಗೆ ನಾನು ಬರ್ತೇನೆ. ನೋಡಿ, ಯಾರು ಆತನ ಮನೆಗೆ ಹೋಗ್ತಿದ್ದಿಲ್ಲ. ಯಾಕೆ ಗೊತ್ತಾ? ಬಹಳ ಅನ್ಯಾಯ ಮಾಡಿದಂಥ ಮನುಷ್ಯ ಆತ. 100 ರೂಪಾಯಿ ತೆಗೆದುಕೊಳ್ಳುವ ಜಾಗದಲ್ಲಿ 200 ತೆಗೆದುಕೊಳ್ತಾ ಇದ್ದ. 1000 ರೂಪಾಯಿ ತೆಗೆದುಕೊಳ್ಳುವ ಜಾಗದಲ್ಲಿ 2000 ತೆಗೆದುಕೊಳ್ತಾ ಇದ್ದ. ಜನರೆಲ್ಲರೂ ಬೈದು ಬೈದು ದುಡ್ಡನ್ನು ಆತನಿಗೆ ಕೊಡ್ತಾ ಇದ್ರು. ಆದ ಕಾರಣ ಯಾರ ಬಳಿಗೆ ಹೋಗಿ ಜಕ್ಕಾಯ ಅಂತ ಹೇಳಿದ್ರೆ, ಅವನ ಮನೆಗೆ ನಾವು ಯಾಕೆ ಹೋಗಮ್ಮ, ಅವನು ಒಳ್ಳೆಯವನಲ್ಲ, ಭಾಳ ಅನ್ಯಾಯದಿಂದ ತುಂಬಿದವನು, ಭಾಳ ಮೋಸ ಮಾಡುವನೆಂಬುದಾಗಿ ಜನರು ಅಂತ ಇದ್ರು. ಇವತ್ತು ಕೂಡ ನಾವು ಅಂತೀವಲ್ವಾ? ಯಾರಾದರೂ ಅನ್ಯಾಯ ಮೋಸ ಮಾಡೋರಿದ್ರೆ ಅವ್ರ ಮನೆಗೆ ಯಾರಾದ್ರೂ ಕರೆದ್ರೆ ಹೋಗ್ತೀವ್ರಿ. ಅವನ ಮನೆಗೆ ಯಾಕೆ ಹೋಗ್ಬೇಕು, ಬೇರೆಯವ್ರ ಮನೆಗೆ ಹೋದ್ರೆ ಇನ್ನೂ ನಡೀತದೆ ಅಂತ ಹೇಳ್ತೀವಿ. ಈತನ ಮನೆಗೆ ಅದುವರೆಗೂ ಯಾರೂ ಬಂದಿಲ್ಲ, ಒಬ್ಬರು ಆತನ ಮನೆಗೆ ಬರಲಿಲ್ಲ. ಆದರೆ ದೇವಾದಿ ದೇವನು, ಈ ಸೃಷ್ಟಿಕರ್ತನು, ಮನುಷ್ಯನಿಗೋಸ್ಕರ ಕೆಟ್ಟಿರೋ ಪರಿಸ್ಥಿತಿಯನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದವನು, ಆತನ ಹೇಳ್ತಾ ಇದ್ದಾನೆ, ನಾನು ನಿನ್ನ ಮನೆಗೆ ಬರುತ್ತೇನೆ. ನೋಡಿ, ಜನರೆಲ್ಲರನ್ನು ತೊಯ್ದು ಹಾಕಿರ್ಬೋದು, ಯಾರು ನಿನ್ನ ಇಷ್ಟಪಡದಿರಬಹುದು, ಯಾರು ನಿನ್ನ ಜೊತೆ ಮಾತನಾಡಬಹುದು, ಯಾರು ನಿನ್ನನ್ನು ಸೇರಿಸಿಕೊಳ್ಳದೆ ಇರ್ಬೋದು. ಈಗ ಯೇಸು ಸ್ವಾಮಿ ನಿನ್ನನ್ನು ಸೇರಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ನಿನ್ನ ಬಳಿಗೆ ಆತನು ಬರ್ತಾನೆ. ಏನ್ ಮಾಡ್ತಾನೆ? ನಿನ್ನ ಬಳಿಗೆ ಬಂದು ನಿನ್ನ ಜೊತೆ ಆತನು ಮಾತಾಡುವನಾಗಿದ್ದಾನೆ. ಜಕ್ಕಾಯನ ಬಳಿಗೆ ಸ್ವಾಮಿ ಬಂದು ಆತನ ಜೊತೆ ಊಟ ಮಾಡಿದ್ರಂತ ವಾಕ್ಯ ಹೇಳುತ್ತೆ. ನೋಡಿ, ಸ್ವಾಮಿ ಏಮೇ ಹೇಳಲಿಲ್ಲ, ಬಾ ನಾನು ನಿನ್ನ ಮನೆಗೆ ಬರ್ತೀನಿ ಅಷ್ಟನ್ನ ಹೇಳಿದ್ರು. ಆತನು ಬಂದ, ಹೋಗಿ ಆ ಮನೆಯಲ್ಲಿ ಊಟ ಮಾಡಿದ. ತಕ್ಷಣವೇ ಆತನ ಜೀವಿತದಲ್ಲಿ ಒಂದು ಪರಿವರ್ತನೆ ಆಗ್ತಾ ಇದೆ. ಅಯ್ಯೋ, ನಾನು ಪಾಪಿಯಾಗಿದ್ದೇನೆ, ಅಯ್ಯೋ ನನ್ನ ಜೀವನ ಒಳ್ಳೆಯದಲ್ಲ, ಒಳ್ಳೆ ರೀತಿಯಲ್ಲಿ ನಾನು ನಡ್ಕೊಂಡಿಲ್ಲ ಎಂಬುದಾಗಿ ತಕ್ಷಣವೇ ತಿಳ್ಕೊಂಡು ಎದ್ದು ಆತನ ಹೇಳ್ತಾ ಇದ್ದ. ನೋಡ್ರಿ ಏನಂತ ಹೇಳ್ತಾ ಇದ್ದ ನೋಡ್ರಿ, 8ನೇ ವಚನ. ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧ ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದಾದ್ರೂ ಏನಾದರೂ ಎಳೆದುಕೊಂಡರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ. ನೋಡಿ, ಆತನು ತಗೊಳ್ಳುವವನೇ ಹೊರತು ಕೊಡವನಲ್ಲ, ಬರೀ ತಗೊಳ್ಳವನೇ ಆಗಿದ್ದ. 2,000 ಕೊಂಡು ನನಗೆ, ಇಲ್ಲ ಸರ್ 1,000 ರೂಪಾಯಿ ಇದೆ, ಇಲ್ಲ 2,000 ರೂಪಾಯಿ ಕೊಡ್ಬೇಕು ಅಂತೇಳಿ ಬರೀ ಕಸ್ಕೊಳ್ಳುವಂತ ಮನುಷ್ಯ ಇದ್ದ, ಅನ್ಯಾಯದಿಂದ ತುಂಬಿದ. ಆದರೆ ಯೇಸು ತನ್ನ ಜೀವಿತದಲ್ಲಿ ಬರುವಾಗ, ಯೇಸು ತನ್ನ ಹೃದಯ ಎಂಬ ಮನೆಗೆ ಆತನು ಬರುವಾಗ, ಅವಾಗ ಹೇಳ್ತಾನೆ, ಸ್ವಾಮಿ ನಾನು ಅನ್ಯಾಯವಾಗಿ ಯಾರಿಂದ ತಗೊಂಡಿದ್ದೀನಿ 2ರಷ್ಟು ವಾಪಸ್ ಕೊಡ್ತೇನೆ, ನನ್ನ ಆಸ್ತಿಯಲ್ಲಿ ಅರ್ಧ ಬಡವರಿಗೆ ಕೊಡುತ್ತೇನೆ.
ನೋಡಿ, ಯೇಸು ಸ್ವಾಮಿ ತನ್ನ ಮನೆಗೆ ಬರುವಾಗ, ತನ್ನ ಹೃದಯದೆಂಬ ಮನೆಗೆ ಬರುವಾಗ, ತಾನು ವಾಸಿಸುವಂತ ಮನೆಗೆ ಬರುವಾಗ ಕೆಟ್ಟಿರುವಂತ ಪರಿಸ್ಥಿತಿ ಸರಿಯಾಗ್ತಾ ಇದೆ. ಹಲ್ಲೆಲೂಯಾ. ಏನು ಕೆಟ್ಟಿದೆ? ಆತನ ಹೆಸರು ಕೆಟ್ಟು ಹೋಗಿದೆ. ಏನು ಕೆಟ್ಟೋಗಿದೆ? ಆತನ ಮನಸ್ಸು ಕೆಟ್ಟು ಹೋಗಿದೆ. ಏನು ಕೆಟ್ಟೋಗಿದೆ? ಆತನಿರುವಂಥ ಪರಿಸ್ಥಿತಿಗಳು, ಜನರ ಸಮಾಜದಲ್ಲಿರುವಂಥ ಬೆಲೆ ಕೆಟ್ಟು ಹೋಗಿದೆ. ಸ್ವಾಮಿ ಅದನ್ನೇ ತನ್ನ ಜೀವಿತದಲ್ಲಿ ಕಟ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಯಾವ ಭಾಗದಲ್ಲಿ ನಾವು ಕೆಟ್ಟಲ್ಪಟ್ಟವರಾಗಿರ್ತೇವೆ, ಯಾವ ಭಾಗದಲ್ಲಿ ನಾವು ಬಿದ್ದು ಹೋಗಿದ್ದೇವೆ, ಯಾವ ಭಾಗದಲ್ಲಿ ಅವಮಾನ ಇದೆ, ಯಾವ ಭಾಗದಲ್ಲಿ ನಿಂದೆಗಳಿದೆ, ಯಾವ ಭಾಗದಲ್ಲಿ ಕಣ್ಣೀರಿದೆ, ಯಾವ ಭಾಗದಲ್ಲಿ ನಮ್ಮ ಜೀವಿತದಲ್ಲಿ ಅಸಮಾಧಾನ ಕೊರಗುತ್ತಾ ಇದೆ, ಸ್ವಾಮಿ ಅದನ್ನು ಕಟ್ಟಲಿಕ್ಕೆ ಈ ಭೂಮಿಗೆ ಆತನು ಬಂದಿದ್ದಾನೆ. ಯಾವುದೇ ಸಮಸ್ಯೆ ಆಗಿರಬಹುದು. ಕೆಲವು ಸಲ ನಾವು ಹೇಳ್ತಾ ಇರ್ತೀವಿ, ಸಾರ್ ಈ ಸಮಸ್ಯೆ ಯಾರಿಗೆ ಹೇಳ್ಕೊಳ್ಳಾರ್ದಂಥದ್ದಿದೆ. ಏನ್ ಮಾಡ್ತೀನಿ, ಜನರ ಮುಂದೆ ಒಳ್ಳೆಯವನಾಗಿ ಕಾಳ್ತೀನಿ, ಬಹಳ ಸಂತೋಷ ತೋರಿಸ್ತೀನಿ, ನಗ್ತೀನಿ. ಅದನ್ನ ಮನೆಗೆ ಬಂದ ಮೇಲೆ ಅದೇ ಕಣ್ಣೀರು, ಅದೇ ದುಃಖ, ಅದೇ ಬಾಧೆ ಎಂಬುದಾಗಿ. ಈ ಜಕ್ಕಾಯನ ಜೀವಿತದಲ್ಲಿ ಕೂಡ ಅದೇ ಆಗಿತ್ತು. ಮುಂಜಾನೆ ಹೋಗಿ ಸಾಯಂಕಾಲ ತನ್ನ ನೌಕರಿ ಮಾಡ್ತಾ ಇದ್ದ, ಮನೆಗೆ ಬಂದ ಮೇಲೆ ಹೊರಗಡೆ ಕೊರಗ್ತಾ ಇದ್ದ. ಅಯ್ಯೋ, ಯಾರು ನನ್ನ ಮನೆಗೆ ಬರ್ತಾ ಇಲ್ಲಲ್ಲ, ಯಾರು ನನ್ನ ಜೊತೆ ಮಾತಾಡ್ತಾ ಇಲ್ಲಲ್ಲ, ಯಾಕೋ ಯಾರು ನನಗೆ ಬೆಲೆ ಕೊಡ್ತಾ ಇಲ್ಲಲ್ಲ ಎಂಬುದಾಗಿ ಯೋಚನೆ ಮಾಡುವಂತ ಮನುಷ್ಯ ತನ್ನ ಜೀವಿತ, ತನ್ನ ಪರಿಸ್ಥಿತಿ ಕೆಟ್ಟು ಹೋಗಿರುವುದನ್ನ ಸ್ವಾಮಿ ಅದಕ್ಕೆ ಬೆಲೆಯನ್ನ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸ್ವಾಮಿ, ನನ್ನ ಆಸ್ತಿಯಲ್ಲಿ ಅರ್ಧ ಬಡವರಿಗೆ ಕೊಡುತ್ತೇನೆ, ಅನ್ಯಾಯವಾಗಿ ನಾನು ಕಸ್ಕೊಂಡ್ರೆ 4ರಷ್ಟು ಹಿಂದೆ ಕೊಡ್ತೇನೆ. ಎಷ್ಟಷ್ಟು ಕೊಡ್ತಾರಂತೆ? 4ರಷ್ಟು. ಕೈಸಾ ಆಯಾ ಯೇ ಪರಿವರ್ತನ್. ಹೇಗೆ ಬಂತು ಬದಲಾವಣೆ? ಯೇಸುವಿನ ಬಳಿಗೆ ಬಂದಾಗ, ಯೇಸುವನ್ನು ನೋಡಬೇಕೆಂಬುದಾಗಿ ಆಸೆ ಇದ್ದಾಗ, ಯೇಸುವನ್ನ ಎಂಥ ಪರಿಸ್ಥಿತಿಯಲ್ಲಿ ಆದರೂ ಕೂಡ, ಎಂಥ ಸ್ಥಿತಿಯಲ್ಲಾದರೂ ಕೂಡ ಈಗ ಆತ ನನಗೆ ಬೇಕೆಂಬುದಾಗಿ ಆತನ ತಿಳ್ಕೊಂಡಾಗ, ಜನರೆಲ್ಲ ಹೇಳಿದ್ರು, ಇಷ್ಟೆಲ್ಲ ಐಶ್ವರ್ಯವಂತನಾಗಿದೆಯೋ, ಎಷ್ಟೆಲ್ಲ ಕೈ ತುಂಬ ಪಗಾರ ಇದೆ ನಿನಗೆ, ಯಾಕೆ ನಿನಗೆ ಯೇಸು ಬೇಕಂತ ಜನರು ಅಂದಿರಬಹುದು. ಯಾಕೆ ಗಿಡ ಹತ್ತಾ ಇದೆಯಾ, ನಾಚಿಕೆ ಇಲ್ವಾ ನಿನಗೆ ಅಂತ ಜನರು ಹೇಳಿರ್ಬೋದು. ಅವೆಲ್ಲಕ್ಕೆ ಕಿವಿಗೆ ಆತನು ಕೊಳ್ಳಿಲ್ಲ. ನನಗೆ ಯೇಸು ಬೇಕಾಗಿದೆ, ಯೇಸುವನ್ನು ನಾನು ನೋಡಬೇಕಾಗಿದೆ. ಯಾಕೆ ನನ್ನ ಜೀವಿತದಲ್ಲಿ ಸಂತೋಷ ನನಗೆ ಬೇಕಾಗಿದೆ, ಬಿಡುಗಡೆ ನನಗೆ ಬೇಕಾಗಿದೆ ಎಂಬುದಾಗಿ ಆತನು ಯೋಚನೆ ಮಾಡಿದಾಗ, ಅದರ ಹಾಗೆ ಸ್ವಾಮಿ ಆತನ ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡಿದ. ನೋಡಿ, ಆತನು ಮಾಡಿದ ಕಾರ್ಯ ಒಂದೇ, ಯೇಸುವಿನ ಬಳಿಗೆ ಬಂದರು. ಇವತ್ತು ನೀವು ಯಾರೇ ಆಗಿರ್ಬೋದು, ಯಾವುದೇ ಸ್ಥಳದಲ್ಲಿ ನೀವಿರಬಹುದು, ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಭಾಗದಲ್ಲಿ ಕೆಡಲ್ಪಟ್ಟಂತ ಪರಿಸ್ಥಿತಿ ಇದೆನಾ? ನಿಮ್ಮ ಹೃದಯದಲ್ಲಿ ಆಗಿರಬಹುದು, ನಿಮ್ಮ ಕುಟುಂಬ ಪರಿಸ್ಥಿತಿಯಲ್ಲಿ ಆಗಿರಬಹುದು, ಅಥವಾ ನೀವು ಹಾದು ಹೋಗ್ತಾ ಇರುವ ಕೆಲಸ ಕಾರ್ಯಗಳಾಗಿರಬಹುದು. ಈಗ ಸ್ವಾಮಿ ಕಟ್ಟುವುದಕ್ಕೆ ಈ ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ಮನುಷ್ಯನ ಕೆಡಿಸಿದರೆ ಮನುಷ್ಯನ ಅಗಲಿಸಬೇಕು, ನೀನು ಬೀಳಬೇಕು, ನಿನಗೆ ಒಳ್ಳೇದಾಗಬಾರ್ದು ಎಂಬುದಾಗಿ ಮನುಷ್ಯನಂದ್ರೆ, ಆ ದೇವಾದಿ ದೇವನು ನಿನಗೆ ಒಳ್ಳೇದಾಗಬೇಕು, ನೀನು ಕಟ್ಟಲ್ಪಡಬೇಕು, ಕೆಡಲ್ಪಟ್ಟಂತ ಪರಿಸ್ಥಿತಿ ಒಳ್ಳೇದಾಗಬೇಕೆಂಬುದಾಗಿ ಸರಿಪಡಿಸಲಿಕ್ಕೆ ಆತನು ಬಂದವನಾಗಿದ್ದಾನೆ. ಹಲ್ಲೆಲೂಯಾ. ಸ್ವಾಮಿ ಬಂದರು, ಜಕ್ಕಾಯನ ಜೀವಿತವನ್ನು ಕಟ್ಟಿದಾಗ ಈಗ ಆತನಿಗೆ ತಿರುಗಿ ಮತ್ತೆ ಬೆಲೆ ಬರ್ತಾ ಇದೆ. ಸ್ವಾಮಿ ಹೇಳ್ತಾ ಇದ್ದಾನೆ, ಇವತ್ತು 9ನೇ ವಚನ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. ಇಷ್ಟು ದಿನ ಆತನೇ ಅನ್ಯಾಯಗಾರ, ಮೋಸದಿಂದ ತುಂಬಿದವ, ಒಳ್ಳೆಯವನಲ್ಲ ಅಂತ ಹೇಳ್ದ. ಆದರೆ ಯಾವಾಗ ಯೇಸು ಸ್ವಾಮಿ ಪ್ರೀತಿಯನ್ನು ನೋಡಿದನು, ಯೇಸು ಸ್ವಾಮಿ ಆತನ ಮನೆಗೆ ಬಂದನು, ಅವಾಗ ಆತನಲ್ಲಿ ಪರಿವರ್ತನೆ ಬರ್ತಾ ಇದೆ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ಯಾರ ಹೃದಯದಲ್ಲಿ ಯೇಸು ಸ್ವಾಮಿ ಇರ್ತಾರೋ, ಯಾರ ಹೃದಯದಲ್ಲಿ ಯೇಸು ಸ್ವಾಮಿ ಬರ್ತಾರೋ, ಯಾರು ಯೇಸು ಸ್ವಾಮಿ ನೋಡಬೇಕು, ಯೇಸುವಿನ ಬಳಿಗೆ ಹೋಗ್ಬೇಕೆಂಬುದಾಗಿ ಆಸೆ ಅವರಲ್ಲಿ ಇರ್ತದೋ, ಅವರಲ್ಲಿ ನಿಜವಾಗಿಯೂ ಕೂಡ ಪರಿವರ್ತನೆ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ತಗೊಳ್ಳಕ್ಕ ಏನಾಯ್ತು? ಕೊಡಕ್ಕೈ ಆಯ್ತು. ತಗೊಳ್ತಾ ಇದ್ದ ಜನರಿಂದ ಕೊಡಕ್ಕೈ ಆಯ್ತು, ಕೈ ಬದಲಾವಣೆ ಆಯ್ತು. ಆಮೇಲೆ ಇನ್ನೇನು ಬದಲಾವಣೆ ಆಯ್ತು? ಆತನಿಗೆ ಮನಸ್ಸು. ಏನು ಬದಲಾವಣೆ ಆಗ್ತಾ ಇದೆ? ಮನಸ್ಸು. ಎಂಥ ಮನಸ್ಸಿತ್ತಂದ್ರೆ ಯಾರಿಗೂ ಕರುಣೆ ತೋರಿಸ್ತಾ ಇದ್ದಿಲ್ಲ, ಒಬ್ಬರಿಗೆ ಕೂಡ ಕರುಣೆ ತೋರಿಸ್ತಾ ಇದ್ದಿಲ್ಲ. ಏಯ್, ನಿನ್ನ ಪರಿಸ್ಥಿತಿ ಹೆಂಗೆ ಇರಲಿ, ಫಸ್ಟ್ ನನ್ನ ಕೊಡು, ನನ್ನ ಫೀಸ್ ನನ್ನ ಕೊಡು ಅಂತ ಹೇಳುವಂಥ ಮನುಷ್ಯ ಈಗ ಹೇಳ್ತಾ ಇದ್ದಾನೆ, ಎಲ್ಲ ಕೊಡ್ತೀನಿ ಬಡವರಿಗೆ, ನನ್ನ ಆಸ್ತಿಯಲ್ಲಿ ಏನು ಮಾಡ್ತೀನಿ, ಅರ್ಧ ಬಡವ್ರಿಗೆ ಕೊಡ್ತೀನಿ. 4ರಷ್ಟು ಹಿಂದಕ್ಕೆ ಏನು ಬದಲಾವಣೆ ಆಗ್ತಾ ಇದೆ? ಮನಸ್ಸು. 3ನೇದು ಏನು ಬದಲಾವಣೆ ಆಗ್ತಾ ಇದೆ? ಹೃದಯ. ಮೊದಲು ಕಠಿಣವಾಗಿ ಮಾತಾಡಿದಂಥ ಮನುಷ್ಯ, ನೀನು ಕೊಡಲೇಬೇಕು, ಹೆಂಗಾದ್ರೂ ಮಾಡಿ, ಸಾಲಾದ್ರೂ ಮಾಡಿ ನೀನು ತೊಗೊಂಬಂದು ಕೊಡು ಅಂತ ಅನ್ನುವಂಥ ಮನುಷ್ಯ. ಆದರೆ ಈಗ ಯೇಸು ಸ್ವಾಮಿ ಬಂದಾಗ ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು 4ರಷ್ಟು ವಾಪಸ್ ಕೊಡ್ತೀನಪ್ಪ, ನನ್ನ ಅರ್ಧ ಆಸ್ತಿ ಬಡವ್ರಿಗೆ ಕೊಡ್ತೀನಪ್ಪ. ನೋಡು, ಮೊದಲು ಬಿರುಸು ಮಾತಾಡಿದಂಥ ಮನುಷ್ಯ ಸ್ವಾಮಿ ಬಂದಾಗ ಹೃದಯದಲ್ಲಿ ಏನಾಗ್ತಾ ಇದೆ?
ಪರಿವರ್ತನೆ ಆಗ್ತಾ ಇದೆ, ಹೃದಯದಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ. ಮೊದಲು ಬಡವರು ಯಾರು, ಇದ್ದವರು ಯಾರು, ಇರ್ಲಾರ್ದವ್ರು ಯಾರು ಅಂತ ಯಾರನ್ನು ನೋಡದೆ ನೀನು ಕೊಡಲೇಬೇಕನ್ನುವಂಥ ಮನುಷ್ಯ ಈಗ ಬಡವರು ಯಾರಂತ ನೋಡ್ತಾ ಇದ್ದಾನೆ. ಬಡವರ ಕಣ್ಣಿಗೆ ಕಾಣದಂಥ ಮನುಷ್ಯ ಈಗ ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಬರುವಾಗ ಬಡವರನ್ನ ಗುರುತಿಸ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಜನರಿದ್ದಾರೆ ಅಂತ ಗುರುತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಆತನ ಜೀವಿತವನ್ನ ಕಟ್ಟಿದ್ರ, ಕೆಡಲ್ಪಟ್ಟಂತ ಜೀವಿತವನ್ನ ಕಟ್ಟಿದ್ರ. ಸೊ ನಮ್ಮ ಜೀವಿತವನ್ನು ಕೂಡ ಸ್ವಾಮಿ ಕಟ್ಟಲಿಕ್ಕಿದ್ದಾನೆ. ಅದಕ್ಕೋಸ್ಕರ ಸ್ವಾಮಿ ಬಂದಿದ್ದಾನೆ. ನೋಡಿ, ಯಾವ ಭಾಗದಲ್ಲಿ ನಮ್ಮ ಜೀವಿತ ಕೆಡಲ್ಪಟ್ಟಿದೆ ಆ ಭಾಗದಲ್ಲಿ ಕಟ್ಟಲಿಕ್ಕೆ ಸ್ವಾಮಿ ಬಂದವನಾಗಿದ್ದಾನೆ. ಯೇಸುವನ್ನು ನೋಡಬೇಕೆಂಬುದ ಯೇಸುವಿನ ಬಳಿಗೆ ಬರುವಾಗ ಯೇಸು ಆತನ ಜೀವಿತದಲ್ಲಿ ಸಂತೋಷವನ್ನು ತುಂಬಿಸಿದ, ಒಂದು ಪರಿವರ್ತನೆಯನ್ನು ಆತನು ಕೊಟ್ಟನು. ಇವತ್ತು ಹೇಳಿ, ಸ್ವಾಮಿ ಹೌದು ಕರ್ತನೆ, ನನ್ನ ಪರಿಸ್ಥಿತಿ ಕೂಡ ಹಾಗೆ ಇದೆ ಅಪ್ಪ, ನನ್ನ ಜೀವನ ಕೂಡ ಹಾಗೆ ಇದೆ. ಜನರು ನೋಡಲಿಕ್ಕೆ ಒಳ್ಳೆ ರೀತಿಯಲ್ಲಿ ನಾನು ಕಾಣ್ತೇನೆ, ಆದರೆ ಒಳಗಡೆ ಸಮಾಧಾನ ಇಲ್ಲಪ್ಪ, ಒಳಗಡೆ ನನ್ನ ಸಂತೋಷ ಇಲ್ಲ, ಒಳಗಡೆ ನಿಜವಾದ ನೆಮ್ಮದಿ ಇಲ್ಲ. ಪ್ರತಿದಿನ ಕಣ್ಣೀರೇ, ಪ್ರತಿದಿನ ಗೋಳಾಟವೇ, ಪ್ರತಿದಿನ ಜಗಳವೇ, ಪ್ರತಿದಿನ ಸಮಾಧಾನವೇ ಎಂಬುದಾಗಿ ಯೋಚಿಸ್ತಾ ಇರುವುದಾದರೆ ಸ್ವಾಮಿ ಅದನ್ನು ಕಟ್ಟಲಿಕ್ಕೆ ಈ ಲೋಕಕ್ಕೆ ಬಂದಿದ್ದಾರೆ. ಕತ್ತಲೆಯ ಬಾಳಲ್ಲಿ ಬೆಳಕು ತರುವೆ, ಪಾಪಿಯ ಮುಖದಲ್ಲಿ ನಗು ತರುವೆ. యేసయ్య యేసయ్య ಹೊಸ ಬಾಳು ನೀಡುವೆನಿ. యేసయ్య ಹೇಳೋಣ, యేసయ్ಯ. ಸ್ವಾಮಿ, ಇವತ್ತು ನಾನು ನಿನ್ನ ಬಳಿಗೆ ಬರ್ತೀನಪ್ಪ. ಬಾಳು ನೀನಯ್ಯ. ಜಕ್ಕಾಯ ನಿನ್ನ ಬಳಿಗೆ ಬಂದಾಗ ನನ್ನ ಸಮಸ್ಯೆಯಿಂದ ನಾನು ನಿನ್ನ ಬಳಿಗೆ ಬರುತ್ತೇನೆ. యేసయ్య ಹೊಸ ಬಾಳು ನೀಡಿ